ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಕನ್ನಡತಿ. ಇವತ್ತು ನಮ್ಮ ಕಡೆ ಯಾವ ರೀತಿ ಗೃಹ ಪ್ರವೇಶವನ್ನು ಮಾಡ್ತಾರೆ ಮನೆಯದು ಅಂತ ಹೇಳಿಬಿಟ್ಟು ತೋರಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಹಾಕಿದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ಗೃಹ ಪ್ರವೇಶ ಶಾಸ್ತ್ರಗಳಿರುತ್ತೆ ಮನೇಲಿ. ನಮ್ಮ ಕಡೆ ಯಾವ ರೀತಿ ಶಾಸ್ತ್ರ ಇದೆ ಅಂತ ತೋರಿಸ್ತೀನಿ ಬನ್ನಿ. ನಾವು ನೈಟೇ ಮನೆಯದು ಏನೇನು ಡೆಕೋರೇಷನ್ ಬೇಕು, ರಂಗೋಲಿ ಹಾಕೋದಿರಬಹುದು, ಎಲ್ಲವನ್ನು ನಾವು ನೈಟೇ ಮುಗಿಸಿದ್ವಿ. ಹಾಗೆ ಅರ್ಚಕರು ನೈಟ್ ಬಂದುಬಿಟ್ಟು ಈ ರೀತಿ ದೇವರುಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರು. ಹಾಗೆ ಊರಿನ ದೇವಸ್ಥಾನದಲ್ಲಿರುವಂತಹ ಆಂಜನೇಯ ಸ್ವಾಮಿ ವಿಗ್ರಹ ಇದು, ಅದನ್ನು ತೊಗೊಂಬಂದ್ಬಿಟ್ಟು ಪೂಜೆಯನ್ನು ಮಾಡಿದರು. ಪ್ರತಿಯೊಂದು ಊರುಗಳಲ್ಲಿ ಆ ದೇವಸ್ಥಾನದ ಮೇಲೆ ನಂಬಿಕೆ ಇರುತ್ತೆ. ಆ ದೇವರುಗಳನ್ನು ಫಸ್ಟು ಗೃಹ ಪ್ರವೇಶ ದಿನ ಮನೆಗೆ ತೊಗೊಂಬಂದ್ಬಿಟ್ಟು ಪೂಜೆ ಮಾಡುವಂತಹ ಪದ್ಧತಿ ಎಲ್ಲ ಕಡೆನೂ ಇರುತ್ತೆ. ಹಾಗೆ ನಮ್ಮ ಕಡೆ ಆಂಜನೇಯ ಸ್ವಾಮಿ ದೇವರನ್ನು ತೊಗೊಂಬಂದ್ಬಿಟ್ಟು ಪೂಜೆಯನ್ನು ಮಾಡಿದ್ವಿ. ಈ ಕಬೋರ್ಡ್ಸ್ ಏನಿದೆ ಇದೆಲ್ಲ ವುಡ್ಡಲ್ಲಿ ಮಾಡಿರೋದಲ್ಲ. ಇದ್ರ ಡೀಟೇಲ್ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮನೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಆಲ್ರೆಡಿ ನೈಟ್ ಮಲಗಬೇಕಾದ್ರೆ ಲೇಟ್ ಆಗಿದ್ದರಿಂದ ಮರುದಿನ ಬೇಗನೆ ಏಳಬೇಕಾಗಿತ್ತು. 4:15ಗೆ ಎದ್ಬಿಟ್ಟು ಎಲ್ಲರೂ ಸ್ನಾನವನ್ನು ಮಾಡಿಕೊಂಡು ಹೊಸ ಮನೆ ಹತ್ರ ಹೋಗ್ತಾ ಇದ್ವಿ. ಗಂಗಾತಿಥಿ ಮಾಡಬೇಕಿತ್ತು. ಆ ಗಂಗೆಯ ನೀರನ್ನು ತೊಗೊಂಡು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಹೊಸ ಮನೆ ಹತ್ರ ತೊಗೊಂಡು ಹೋಗಬೇಕಿತ್ತು. ಹಾಗಾಗಿ ಪೂಜೆ ಮಾಡಲಿಕ್ಕೆ ಅಂತ. ಇದು ಒಂದು ಈಶ್ವರನ ದೇವಸ್ಥಾನ. ಎದುರುಗಡೆನೇ ಇರುವಂತಹದ್ದು ಇದು ಬಾವಿ. ಇದು ನಾವು ಚಿಕ್ಕವರಿರಬೇಕಾದ್ರೆ ಈ ಬಾವಿಲೆಲ್ಲ ನೀರು ಇರ್ತಿತ್ತು. ಇವಾಗೆಲ್ಲ ನೀರು ಇರದೇ ಇರೋ ಕಾರಣ ಮನೆಯಿಂದನೇ ಒಂದು ಬಿಂದಿಗೆ ನೀರನ್ನು ತೊಗೊಂಬಂದ್ಬಿಟ್ಟು ಈ ರೀತಿ ಬಾಳೆ ಎಲೆಯನ್ನು ಹಾಕಿ ನಂತರ ಕೆಳಗಡೆ ಅಕ್ಕಿಯನ್ನೆಲ್ಲ ಹಾಕಿ ಗಂಗೆಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಇಲ್ಲಿಂದ ನಾವೇನು ಮಾಡಬೇಕು ಅಂದರೆ ಹೊಸ ಮನೆ ಹತ್ರ ಗಂಗೆಯನ್ನು ತಗೊಂಡು ಹೋಗಬೇಕು. ನಿಮಗೆ ಗೊತ್ತಿದೆ, ಪ್ರತಿಯೊಂದು ನಾವು ಯಾವುದೇ ಶುಭ ಸಮಾರಂಭವನ್ನು ಮಾಡಿದ್ರೂ ಗಂಗೆಯನ್ನು ಪೂಜೆ ಮಾಡುವಂತಹದ್ದು ಒಂದು ನಮ್ಮದು ಪದ್ಧತಿಯಾಗಿದೆ. ಹಾಗೆ ಕೈಗೆ 5 ಜನ ಮುತ್ತೈದೆಯರಾಗಿ ಕಂಕಣವನ್ನು ಕಟ್ಕೊಂಡು ಬಾವಿಗೆ ಪೂಜೆಯನ್ನು ಮಾಡಿ ಇಲ್ಲೇ ಏನು ತವರು ಮನೆಯಿಂದ ಏನು ಸ್ಟೀಲ್ ಸಾಮಾನಾಗಿರಬಹುದು ಅಥವಾ ಏನು ಮನೆ ಅಡುಗೆ ಸಾಮಾನುಗಳು ತಂದು ಕೊಟ್ಟಿರ್ತಾರೆ ಅವನ್ನೆಲ್ಲನೂ ಅಲ್ಲೇ ಇಟ್ಬಿಟ್ಟು ಪೂಜೆಯನ್ನು ಮಾಡಿ ನಂತರ ನಾವು ಈ ಮನೆ ಹತ್ರ ಬಂದ್ವಿ. ಹೊಸ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಮನೆ ಒಳಗಿದ್ದ ಜನರನ್ನೆಲ್ಲ ಹೊರಗಡೆ ಕರೆಸ್ಬಿಟ್ಟು ಅರ್ಚಕರು ಏನು ಮಾಡ್ತಾಯಿದ್ರು, ಬಿಳಿ ಬಟ್ಟೆಯನ್ನು ಈ ರೀತಿ ಬಾಗಿಲಿಗೆ ಕಟ್ಬಿಟ್ಟು ಪೂಜೆಯನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದರು. ನಮಗೆ ಆಲ್ರೆಡಿ ಅರ್ಚಕರು ಹೇಳಿದರು 6:30 ಒಳಗಡೆ ಗೃಹ ಪ್ರವೇಶ ಮುಗ್ದೋಗಿರಬೇಕು ಅಂತ ಹೇಳಿಬಿಟ್ಟು. ಅದಕ್ಕೆ ಬೇಗ ಅಲ್ಲೆಲ್ಲ ಪೂಜೆಯನ್ನು ಮಾಡಿಕೊಂಡು ನೆಕ್ಸ್ಟ್ ಈ ಮನೆ ಹತ್ರ ಬಂದ್ವಿ. ಇಲ್ಲಿ ನೋಡಿ, ಹೊಸಲು ಮೇಲೆ ಒಂದು ಸುಲಿದಿರೋ ತೆಂಗಿನಕಾಯಿ, ಒಂದು ಹಸಿದ ಹಾಗೆ ಸಿಪ್ಪಿರುವಂತಹ ತೆಂಗಿನಕಾಯಿ, ಮತ್ತು ಫಸ್ಟ್ ನಿಮಗೆ ಗೊತ್ತಿದೆ ಗಣಪತಿಯನ್ನು ಪೂಜೆ ಮಾಡುವಂತಹದ್ದು. ಪ್ರತಿಯೊಂದು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಫಸ್ಟು ಗಣಪತಿಯನ್ನು ಪೂಜೆ ಮಾಡಬೇಕು. ಆ ರೀತಿ ಫಸ್ಟ್ ಗಣಪತಿಯನ್ನು ಪೂಜೆಯನ್ನು ಮಾಡಿಬಿಟ್ಟು ಮನೆ ಹಿರಿಯರು ಯಾರಿರ್ತಾರೆ ಅವ್ರ ಹತ್ರ ಹೊಸದನ್ನು ಪೂಜೆ ಮಾಡ್ತಾರೆ. ಇವರು ನಮ್ಮ ದೊಡ್ಡಮ್ಮ ದೊಡ್ಡಪ್ಪಾಜಿ, ಇವ್ರದ್ದೇ ಮನೆ ಗೃಹ ಪ್ರವೇಶ ಇದ್ದಿದ್ದು. ಹಾಗಾಗಿ ಈ ರೀತಿ ನೋಡಿ ಏನೋ ಶಾಸ್ತ್ರವನ್ನು ಮಾಡ್ತಿದ್ರು. ನಿಮಗೆ ಗೊತ್ತಿದೆ, ಗೃಹ ಪ್ರವೇಶದಲ್ಲಿ ಹಸು ಮತ್ತು ಕರು ಇಲ್ಲ ಅಂದರೆ ಗೃಹ ಪ್ರವೇಶ ಆಗೋದೇ ಇಲ್ಲ ಅಂತಲೇ ಹೇಳಬಹುದು. ಹಾಗಾಗಿ ಹಸು ಮತ್ತು ಕರುನ ತಗೊಂಡು ಬಂದರು. ಈ ಹಸು ಮತ್ತು ಕರುನ ಒಳಗಡೆ ಹೋದ್ರೇ ಗೃಹ ಪ್ರವೇಶ ಮುಗಿಯೋದು. ಹಾಗಾಗಿ ಹಸುವಿನ ಫಸ್ಟು ಕೊರಳಿಗೆ ಹೂವಿನ ಹಾರವನ್ನೆಲ್ಲ ಹಾಕಿಬಿಟ್ಟು ಹಾಗೆ ಒಂದು ಹೊಸ ಬ್ಲೌಸ್ ಪೀಸನ್ನು ತಗೊಂಬಂದು ಅದಕ್ಕೆ ಹಣ್ಣು, ಹೂವು ಮತ್ತು ಅಕ್ಕಿ ಆಗಿರಬಹುದು ಮತ್ತು ತೆಂಗಿನಕಾಯಿ ಎಲ್ಲವನ್ನು ಹಾಕಿ ಬೆಲ್ಲ ಹಾಕಿ ಕೊರಳಿಗೆ ಕಟ್ತಾರೆ. ಈ ರೀತಿ ಕಟ್ಬಿಟ್ಟು ಫಸ್ಟು ಹಸುಗೆ ಪೂಜೆ ಮಾಡಿಬಿಟ್ಟು ನಂತರ ನೋಡಿ ಎಲ್ಲರೂ ಕಳಸಕ್ಕೆ ಫಸ್ಟು ನಮ್ಮ ದೊಡ್ಡಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಗಂಗೆಯನ್ನು ತೊಗೊಂಬಂದಿರುವಂತಹದ್ದನ್ನು ಒಳಗಡೆ ತಗೊಂಡು ಹೋಗಬೇಕು. ಮನೆಯ ಮನುಷ್ಯರು ಏನೇನು ಇರ್ತಾರೆ ಮನೆಯವರು ಅವರಿಗೆಲ್ಲ ಕಂಕಣವನ್ನು ಕಟ್ಬಿಟ್ಟು ಹೊಸಲಿಗೆ ಹಾಲು ತುಪ್ಪವನ್ನು ಹಾಕಿ ನಂತರ ಈ ಹಸುಗೆ ಸ್ವಲ್ಪ ಅಕ್ಕಿ ಮತ್ತು ಬಾಳೆಹಣ್ಣನ್ನು ತಿನ್ನೋಕ್ಕೆ ಕೊಟ್ಟರು, ಬೆಲ್ಲವನ್ನು. ನಂತರ ಇವರು ಸ್ವಾಮಿಯವರು ನೋಡಿ ಒಂದು ತಾಮ್ರದ ಬಿಲ್ಲೆಯನ್ನು ಹೊಸಲಿಗೆ ಬಡಿದ್ಬಿಟ್ಟು ಅದಕ್ಕೆ ಪೂಜೆಯನ್ನು ಮಾಡ್ತಿದ್ದಾರೆ. ಈ ಗಂಗೆ ಕೊಡಪನ ಹೊತ್ಕೊಂಡು ಹೋಗಿದ್ದಾರಲ್ಲ ಅದನ್ನು ಫಸ್ಟು ನಾವು ಒಳಗಡೆ ತಗೊಂಡು ಹೋಗಬೇಕು. ಹಾಗೆ ಇವಾಗ ಹಸುನ ಒಳಗಡೆ ಕರ್ಕೊಂಡು ಹೋಗೋವಂಥ ಟೈಮು ನೋಡಿ, ಹಸು ಫಸ್ಟೇನೆ 2 ಕಾಲನ್ನು ಒಳಗಡೆ ಹಿಡಿತು. ಎಲ್ಲರಿಗೂ ಬಲಗೈ ಇಲ್ಲಿಟ್ಟಿದ್ರಿಂದ ತುಂಬಾ ಖುಷಿಯಾಯಿತು. ಮನೆ ಬಾಗಿಲಲ್ಲೇ ಒಂದು ಸ್ವಲ್ಪ ಅಕ್ಕಿ, ಕನ್ನಡಿ ಮತ್ತು ತೆಂಗಿನಕಾಯಿನ ಇಟ್ಟಿದ್ರು. ಇದು ಒಂದು ಶಾಸ್ತ್ರ. ಕನ್ನಡಿ ನಿಮಗೆ ಗೊತ್ತಿದೆ ಮನೆಯ ಬೆಳಕು ಅಂತಲೇ ಹೇಳ್ಬೋದು. ಹಾಗಾಗಿ ಹಸುನ ಫಸ್ಟು ಒಳಗಡೆ ತಗೊಂಬಂದ್ಬಿಟ್ಟು ಹಾಲನ್ನು ಕರ್ಕೊಬೇಕು ಫಸ್ಟು.
ಹಾಲನ್ನು ಕರಿತಾ ಇದ್ದಾರೆ. ಆ ಹಾಲಿಂದನೇ ನಾವೇನು ಮಾಡಬೇಕು, ಹಾಲು ಉಕ್ಸೋ ಅಂತಹದ್ದು. ಹಾಗಾಗಿ ನೋಡಿ, ಹಾಲನ್ನು ಈ ರೀತಿ ಸ್ವಲ್ಪ ಒಂದು ಲೋಟ ಕರ್ಕೊಂಡ್ರಷ್ಟೇ, ತುಂಬ ಕರೀಲಿಲ್ಲ. ಹಸು ಮತ್ತು ಕರುವನ್ನು ಹತ್ತಿರ ಕರ್ಕೊಂಬಂದು ಹಾಲನ್ನು ಕುಡಿಸ್ತಾ ಇತ್ತು ಹಸು. ಒಂದು ಶುಭ ಕಾರ್ಯ ಅಂತ ಹೇಳಿದ್ರೆ ಹಸು ನಮ್ಮ ಕಡೆ ಒಂದು ತುಂಬಾ ಖುಷಿಯಾಗತ್ತೆ. ಈ ಹಸು ಏನಿದೆ ಒಳಗಡೆ ಬಂದ ತಕ್ಷಣ ಸಗಣಿ ಮತ್ತು ಮೂತ್ರನೂ ಮಾಡ್ತು. ಹಾಗಾಗಿ ಒಂದು ಶುಭದ ಸಂಕೇತ ಅಂತ ಹೇಳಿಬಿಟ್ಟು ನಂಬ್ತಾರೆ ನಮ್ಮ ಕಡೆ. ಹಾಗಾಗಿ ಎಲ್ಲರೂ ತುಂಬಾ ಖುಷಿಯಾಯಿತು, ಚೆನ್ನಾಗಾಯಿತು, ಗೃಹ ಪ್ರವೇಶ ಮುಗೀತು ಅಂತ ಹೇಳಿಬಿಟ್ಟು. ಹಾಗೆ ನೋಡಿ, ಒಳಗಡೆ ಈ ರೀತಿ ಎಲ್ಲ ಡೆಕೋರೇಷನ್ನ ಮಾಡಿದ್ವಿ. ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ. ಇದು ನಾವು 4-5 ಜನ ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು ಏನು ಮಾಡಿದ್ವಿ, ಈ ಥರ ರಂಗೋಲಿ ಹಾಕಿದ್ವಿ. ಟೈಮ್ ಆಗ್ತಾ ಬಂತು, ನಾವಿನ್ನೂ ತಿಂಡಿನೇ ತಿಂದಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಹಾಲೆಲ್ಲ ಉಗ್ಸಿರಲಿಲ್ಲ. ಹಾಗಾಗಿ ಹೊರ್ಗಡೆ ನೋಡಿ ಈ ರೀತಿ ರಂಗೋಲಿನ ಹಾಕಿದ್ವಿ. ಮನೆ ಹೆಣ್ಮಗಳೇನಿರ್ತಾರೆ ಅವರಿಂದ ಈ ರೀತಿ ಹಸ್ತವನ್ನು ಗೋಡೆಗೆ ಇಡಿಸ್ತಾರೆ. ಈ ರೀತಿ 2 ಕಡೆ ಈ ರೀತಿ ಮೇಲೊಂದು ಈ ರೀತಿ ಕೈಯನ್ನು ಇಡಿಸ್ತಾರೆ ಹೆಣ್ಮಕ್ಳ ಹತ್ರ. ಇಟ್ಬಿಟ್ಟು ನೆಕ್ಸ್ಟ್ ಇದ್ದಿದ್ದೇ ಪ್ರೋಗ್ರಾಮು ಹಾಲು ಉಗ್ಸೋ ಅಂತಹದ್ದು. ಕಟ್ಗೆಗಳನ್ನೆಲ್ಲ ಒಳಗಡೆ ಇಟ್ಬಿಟ್ಟು ಸ್ವಲ್ಪ ಕರ್ಪೂರವನ್ನು ಹಾಕಿ ಚೆನ್ನಾಗಿ ಉರಿಲಿ ಅಂತ ಹೇಳಿಬಿಟ್ಟು ಹಾಲು ಉಗ್ಸೋಣ ಅಂತ ಹೇಳಿಬಿಟ್ಟು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಸುತ್ತಲೂ, ಬೇಗ ಹಾಲು ಉಕ್ಕಲಿ ಅಂತ ಹೇಳಿಬಿಟ್ಟು. ಫೈನಲಿ ನೋಡಿ ಹಾಲು ಇಟ್ಟು ತುಂಬಾ ಖುಷಿಯಾಯಿತು. ಕೆಲವೊಬ್ಬರು ಇದಕ್ಕೆ ಸಕ್ಕರೆನ ಹಾಕ್ತಾರೆ, ನಮ್ಮ ಕಡೆ ಇದಕ್ಕೆ ಸಕ್ಕರೆ ಗಿಕ್ಕರೆ ಏನೂ ಹಾಕಲಿಲ್ಲ. ಹಾಗೆ ಈ ಒಲೆ ಏನಿದೆ 5 ದಿನ ಅಥವಾ 3 ದಿನ ಅಥವಾ 15 ದಿನ ತಿಂಗಳನ್ನ ಗೊತ್ತಿಲ್ಲ ನನಗೆ, ಅಲ್ಲಿವರೆಗೂ ಈ ಒಲೆನ ಉರಿಸ್ತಾನೆ ಇರಬೇಕು, ಇದನ್ನು ತೆಗಿಬಾರ್ದು ಅಂತ ಹೇಳಿದರು. ಹಾಗಾಗಿ ನಾವು ತೆಗ್ದಿರಲಿಲ್ಲ ಒಲೆನ. ನಂತರ ಈ ರೀತಿ ನೋಡಿ ನಮ್ಮ ಕಡೆ ಈ ರೀತಿ ತಟ್ಟೆಯಲ್ಲಿ ಬರ್ಕೊಂಡು ಕರ್ಣ ಅಂತ ಹೇಳಿಬಿಟ್ಟು ಮನೆಯ ಎಲ್ಲರಿಗೂ ಕೊಡ್ತಾರೆ. ಯಾವುದೇ ಒಂದು ಫಂಕ್ಷನ್ನ ಮಾಡಲಿ ಈ ರೀತಿ ಕರ್ಣವನ್ನು ಎಲ್ಲರಿಗೂ ಕೊಡ್ತಾರೆ. ನಾನು ನಮ್ಮ ಮಮ್ಮಿ ಪೂಜೆಯನ್ನು ಮಾಡಿಬಿಟ್ಟು ಈ ಲಕ್ಷ್ಮೀನ ಡೆಕೋರೇಷನ್ನ ಮಾಡೋದಿತ್ತು. ಅಂದರೆ ಹೊರಗಡೆ ಎಲ್ಲ ಪೂಜೆ ಆದಮೇಲೆ ಮನೆ ದೇವರನ್ನ ಪೂಜೆ ಮಾಡೋದಿತ್ತು. ಹಾಗಾಗಿ ಪೂಜೆ ಎಲ್ಲ ಮಾಡಿದ್ವಿ. ಪ್ರತಿಯೊಂದು ದೇವರನ್ನು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನೋಡಿದ್ರೆ ತುಂಬಾ ಖುಷಿ ಆಗ್ತಿತ್ತು. ಪೂಜೆಯನ್ನು ಸಮೇತ ಮಾಡಿದರು ಅವರು ಅರ್ಚಕರು. ನೋಡಿ ಅಲ್ಲಿ ಒಂದು ಕುಂಬಳಕಾಯಿ ಇದೆಯಲ್ಲ, ಆ ಕುಂಬಳಕಾಯಿ ಮತ್ತು ಹಸಿ ತೆಂಗಿನಕಾಯಿನ ಮನೆ ಸುತ್ತಲೂ ಕಟ್ತಾರೆ. ನಿಮಗೆ ಗೊತ್ತಿರುತ್ತೆ, ಕೆಲವೊಂದು ಕಡೆ ಕಟ್ತಾರೆ, ಎಲ್ಲ ಕಡೆನೂ ಕಟ್ತಾರೆ ಆಲ್ಮೋಸ್ಟ್ ಆಲು. ಸಿಂಕಿ ಈ ರೀತಿ ಡೆಕೋರೇಷನ್ನ ಮಾಡಿದ್ವಿ. ಆದರೆ ನೀರು ನಿಲ್ತಾನೆ ಇರಲಿಲ್ಲ, ತುಂಬಾ ಹಶ್ವಾಗಿತ್ತು. ಫೈನಲಿ ತಿಂಡಿ ತಿಂದ್ಬಿಟ್ಟು ನಮ್ಮದೊಂದು ಫೋಟೋ ಸೆಷನ್ ಇತ್ತು, ಎಲ್ಲ ಮುಗಿಸ್ಕೊಂಡು ಹಾಗೆ ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು, ಅವ್ರಿಗೆಲ್ಲ ಗಿಫ್ಟ್ ಎಲ್ಲ ಕೊಟ್ವಿ. ಫೈನಲಿ ಗೃಹ ಪ್ರವೇಶದ ಮುಗೀತು. ನನಗೆ ಫುಲ್ಲು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಥ್ಯಾಂಕ್ ಯು ಸೊ ಮಚ್.